ಬ್ಲಾಗ್. ಸೊ ಇವತ್ತು ನಮ್ಮ ಕೊನೆಯ ದಿನ ಉಡುಪಿಯಲ್ಲಿ ಮುದ್ರಾಡಿಗೆ ಅಂದರೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಮದನ್ ಅಣ್ಣನ ಹೆಬ್ರಿಗೆ ಬಿಡಕ್ಕೆ ಹೋಗ್ತಿದ್ದೀವಿ. ಅವರು ಆ್ಯಕ್ಚುಲಿ ನಮ್ಮ ಜೊತೆ ಬರಬೇಕಿತ್ತು. ಸೊ ಇವಾಗ ನಮ್ಮ ಜೊತೆ ಬಂದ್ರೂ ಬೆಳಿಗ್ಗೆ ಹೋಗ್ತೀವಿ ನಾವು ಮೈಸೂರಿಗೆ. ಅಲ್ಲಿಂದ ಮತ್ತೆ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗೋ ತನಕ ಸಂಜೆ ಮಧ್ಯಾಹ್ನ ಆಗಿಬಿಡುತ್ತೆ ಅಂತ ಸೊ ಬಸ್ ಬುಕ್ ಮಾಡ್ಕೊಂಡಿದ್ದಾರೆ ಸ್ಲೀಪಿಂಗು. ಸೊ ಇವಾಗ ಅವ್ರನ್ನ ಹೆಬ್ರಿಗೆ ಬಿಟ್ಟು ನಾವು ಸ್ವಲ್ಪ ಹೊತ್ತು ಅಂದರೆ ಒಂದು 10-11 ಗಂಟೆಗೆ ಹೊರಡೋಣ ಅಂದ್ಕೊಂಡಿದ್ದೀವಿ. ಊಟ ಮಾಡಿಕೊಂಡು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಸೊ ನಂಗೆ ಬೇಜಾರಾಗ್ತಿದೆ. ಆ್ಯಕ್ಚುಲಿ ನನಗೆ ಇರೋಕ್ಕೆ ಇಷ್ಟ ಇನ್ನೂ ಸ್ವಲ್ಪ ದಿನ. ಕಾಲೇಜ್ ಇರೋದ್ರಿಂದ ಆಗಲೇ ಅಟೆಂಡೆನ್ಸ್ ಹಾಕ್ಬೇಕಾದ್ರೆ ಏನು ಇಷ್ಟೊಂದು ಲಾಂಗ್ ಆಬ್ಸೆಂಟು ಏನು ಎತ್ತ ಅಂತೆಲ್ಲ ಲೆಕ್ಚರ್ಸ್ ಕೇಳ್ತಾ ಇದ್ದಾರಂತೆ. ಹಾಗಾಗಿ ಹೋಗಲೇಬೇಕು ಗೈಸ್. ನೋಡಿ ಪರಿ ಎಲ್ಲರೂ ಹೋದ್ರು. ಇವತ್ತು ನಾವು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ. ಅವ್ಳದ್ದು ಬಟ್ಟೆ ಇಲ್ಲೇ ಒಣಗಾಕ್ಬಿಟ್ಟು ಹೋಗಿದ್ದಾರೆ, ಎತ್ಕೊಂಡೇ ಹೋಗಿಲ್ಲ. ನಾವು ಎತ್ಕೊಂಡೋಗೋಣ. ಮಿಸ್ ಮಾಡ್ಕೋತಿದ್ದೀವಿ ಪರಿನ. ಗೈಸ್ ವೆಲ್ಕಮ್ ಬ್ಯಾಕ್. ಒಟ್ಟಿಗೆ ಖಂಡಿತ ಪಕ್ಕ ಓಕೆ. ಆಂಟಿ ಬಿಡಲ್ಲ ಇವತ್ತು, ಮಿಸ್ ಆಗ್ಬೇಕು ಒಟ್ಟಲ್ಲಿ. ಏನಿಲ್ಲ, ಎಷ್ಟು ಚಂದ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿ ಆಂಟಿ. ಬಾಯ್ ಬಾಯ್, ಥ್ಯಾಂಕ್ ಯು. ಬಾಯ್ ದೊಡ್ಡಮ್ಮ, ನಾವು ಹೋಗ್ತೀವಿ. ಹೌದೌದು, ನೀನು ಹೋಗ್ತೀಯಾ? ಏನ್ ಇಲ್ಲಿಗೆ ಬಂದು ಊಟ ಮಾಡಿ ಹೋಗೋದು ನೀವು? ಮದನ್ ಇವ್ನನ್ನ ಬಿಟ್ಟು ಬನ್ನಿ. ಮದನ್ ಆಂಟಿ ಕರೆಕ್ಟ್ ಟೈಮ್ ಊಟ, ಕರೆಕ್ಟ್ ಟೈಮ್ ಚಾಯ್ ಮಾಡ್ಕೊಡ್ತಾ ಇದ್ರು. ಅದ್ರಲ್ಲಿ ಹೇಳ್ತಾವ್ರೆ ಏನು ಕರೆಕ್ಟ್ ಆಗಿ ನಂಗೆ ಕೊಡಕ್ಕೆ ಆಗಿಲ್ಲ, ಬಾಂಬೆಗೆ ಬನ್ನಿ ಅಂತ. ಥ್ಯಾಂಕ್ಸ್. ಅಮ್ಮನ ಕೇಳಿದ ಅಮ್ಮನ ಒಳ್ಳೆ ರೀತಿಯಲ್ಲಿ ನೋಡು. ನಾನು ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ತಗೊಂಡೆ. ನೀವು ಕೇಕ್. ಸೊ ಹೆಬ್ರಿಗೆ ಬಂದಿದ್ದೀವಿ. ಇಲ್ಲೇ ಬಸ್ ಬರುತ್ತೆ ಗೈಸ್, ಬಸ್ ಸ್ಟ್ಯಾಂಡಲ್ಲಿ. ಮಧುಗೆ ಒಂದು ಹನಿ ಕೇಕ್, ಎಗ್ಗಿಲ್ಲ ಆಮ್ಲೆಟ್ ಬರ್ತಿದ್ಯಾ ಮದರಣ್ಣ? ನಿಮಗೆ ಐಸ್ ಕ್ರೀಮ್, ಚೋಟಾ ಐಸ್ ಕ್ರೀಮ್. ಯಾಕೋ ಮದರ್ನ ನಂಗೆ ಹುಷಾರಿಲ್ದಿರಂಗಾಗಿದೆ ಪಾಪ. ನೆಗಡಿ. ನಮ್ಮೂರಿಂದ ಹೋಗ್ಬೇಕಾದ್ರೆ ಈ ಥರ ಆಗ್ಬಾರ್ದಿತ್ತು ಅಣ್ಣ. ಇಲ್ಲಪ್ಪ ಹಂಗೇನಿಲ್ಲ, ಹೊಟ್ಟೆ ಒಂದು ಸ್ವಲ್ಪ ಉರಿತಾ ಇತ್ತು. ಚಿಕನ್ ಜಾಸ್ತಿ ಆಯ್ತು. ಎಷ್ಟು ಚಿಕನ್ ಮಾಡಿದ್ರು. ಕಂಟಿನ್ಯೂಸ್ ಅವ್ರು ಬಂದಾಗಿಂದ ಬರೀ ಚಿಕನ್ 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 ಫಿಶ್ ತಿನ್ ಹೊಟ್ಟೆ ಎಲ್ಲ ಉರಿ ಎತ್ಕೊಬಿಟ್ಟಿತ್ತು. ಸ್ವಲ್ಪ ತಣ್ಣಗಾಲಿ ಅಂತ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ನೀವು ಪೊಟ್ಯಾಟೊ ತಣ್ಣಗಾಗ್ಲಿ ಅಂತ ಬಂದು ತಿಂತಿದ್ದೀರಾ? ಎಷ್ಟು ಗಂಟೆಗೆ ಅಣ್ಣ ಬಸ್ಸು? 9:15. ಟೈಮು 9:20 ಆಗೈತಾ. ಕಳಿಸ್ಕೊಡಕ್ಕೆ ಬಂದಿದ್ದೀವಿ ಮಧ್ಯಾಹ್ನ. ಯಾವುದಿದು? ಶ್ರೀ ಸಾಯಿ ಟೂರಿಸ್ಟ್. ಎಲ್ಲ ಕೆಳಗೆ ಹಾಕಿದ್ದೀವಿ. ನಮ್ಮದು ಬಟ್ಟೆನೂ ಕೂಡ ನಮ್ಮ ಅಣ್ಣನ ಕೈಲೇ ಕೊಟ್ಟು ಕಳಿಸಿದ್ದೀವಿ. ಬಿಕಾಸ್ ನಾವು ಮೈಸೂರಿಂದ ಬೆಂಗಳೂರಿಗೆ ತಲುಪಿಸೋದು ಸ್ವಲ್ಪ ಕಷ್ಟ ಇದೆ. ಆದಷ್ಟು ಬೇಗ ಅದು ಒಳಗೆ ಕೆಳಗೆ ಇಟ್ಟ ಅನಿಸುತ್ತೆ. ಇವ್ರು ತಿಂತಾವ್ರೆ. ಹೋಗುತ್ತಿದ್ದೇವೆ. ಸೊ ಇದೆರಡು ಬ್ಯಾಗ್ ನಮ್ಮ ಮಮ್ಮಿದು ಹಾಕಬೇಕು. ನೋಡಮ್ಮ ಬರುವುದೇ? ಊಟ ಮಾಡ್ತೀವಿ. ಫಂಕ್ಷನ್ ಎಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ರೆ ನಿಶಾ, ಚೆನ್ನಾಗಾಯ್ತು. ಥ್ಯಾಂಕ್ಸ್ ಎಲ್ಲ ನೀವೆಲ್ಲ ಬಂದದಕ್ಕೆ. ಅಷ್ಟು ಗ್ರ್ಯಾಂಡ್ ಆಯ್ತು. ಇನ್ನು ನಿಶಾನ್ ಮದ್ವೆ ಗ್ರ್ಯಾಂಡ್ ಮಾಡ್ಬೇಕು. ಇನ್ನ ಅದು 5 ವರ್ಷ ಬಿಟ್ಟು ಯೋಚನೆ ಮಾಡಿ ಬಿಡಿ. ಆಯ್ತು. ಸೊ ಗೈಸ್ ನೋಡಿ, ನಮ್ಮ ಮಮ್ಮಿಯಲ್ಲಿ ಅಂತಾರೆ ಗೈಸ್. ದೊಡ್ಡಮ್ಮ ಇಲ್ಲೇ ಇದ್ದಾರೆ, ಎಲ್ಲೋಗಿದ್ದಾರೆ? ಮತ್ತೆ ನಾವ್ ಎಲ್ಲೇ ಹೋಗ್ತೀವಿ ಅಕ್ಕ ತಂಗಿ, ನಾವೈತು ಇಲ್ಲೇ ಇದ್ದೇವಲ್ಲ. ನಾವಿಲ್ಲದೆ ನೀವಿದ್ದೀರಾ? ಇಲ್ಲೇ ಇದ್ದಾರೆ. ಸೊ ಅವ್ರನ್ನ ವಿಡಿಯೋದಲ್ಲಿ ತೋರ್ಸಲ್ಲ ಅಷ್ಟೇ. ಅದಕ್ಕೆ ನಿಮ್ಮ ಅಮ್ಮನೇ ಮದ್ವೆಗೆ ಬಂದಿಲ್ಲ, ಉಡುಪಿಗೆ ಹೋಗಿದ್ದಾರೆ ಅಂತ ಹೇಳಿದ್ರಿ ಅಂತೆಲ್ಲ ಕಮೆಂಟ್ಸ್ ಹಾಕ್ತಾರೆ. ಇಲ್ಲ ಇದ್ದಾರೆ ನೋಡಿ. ಮಾತಾಡಿ ಮಮ್ಮಿ ಏನಾದ್ರು. ಇಲ್ಲ ಹಿಂಗೆ ಆಯ್ತು, ಅದಕ್ಕೆ ನಾನು ತೋರ್ಸಲ್ಲ. ಅಕ್ಕನ ಮಗಳು ಮದ್ವೆಗೆ ಬಂದಿದ್ದೆ, ಎಲ್ಲ ಗ್ರ್ಯಾಂಡ್ ಆಗಿತ್ತು. ಹೇಳಲ್ಲ ತಂಗಿ ಪೂರ್ಣಿಮಾ? ಏನು ಮಾತಾಡಲ್ಲ. ಸೊ ಇವಾಗ ಏನಿದು? ಮಳಿ, ಮಂಗಳೂರು ಮಳಿ, ಮರ್ವಾಯಿ ಫಿಶ್. ನಾವು ಚಿಕನ್ ತಿಂದು ಸಾಕಾಗಿದೆ. ಹಾಗಾಗಿ ದೊಡ್ಡಮ್ಮಂಗೆ ಮೊಸರನ್ನ ಮಾಡ್ಕೊಡಿ ಸಾಕು ಅಂತ ಹೇಳಿದ್ವಿ. ಹಾಗಾದ್ರೂ ಇದೆಲ್ಲ ಇದೆ ನೋಡಿ. ಮೊಸರನ್ನ ಅಷ್ಟೇನಾ? ಸಾಕಷ್ಟೇ. ರಿಂಕು ಎಲ್ಲಿ? ರಿಂಕು ಮಲಗಿದಾಳೆ, ಎಳ್ಸ್ಲಿಕ್ಕೆ ಹೇಳಿದಾಳೆ. ರಿಂಕು ಅಕ್ಕ ಮಲಗಿದಾಳೆ. ಹೋಗುವಾಗ ನಮ್ಗೆ ಮೈಸೂರಿಗೆ ಬನ್ನಿ. ಹೌದು. ಅಕ್ಕ ಬಾಯ್ ಮಾಡಿ ಬ್ಲಾಗ್ಗೆ. ನೆಕ್ಸ್ಟ್ ರಿಂಕು ಅಕ್ಕನ ಮದ್ವೆಗೆ ಸಿಗ್ತಾರೆ. ಸರಿ. ಬಾಯ್ ಬಾಯ್ ಬಾಯ್.
ಗೊತ್ತು ಪ್ರಿಯನ್ ತಂಗಿ ಅಂತ. ಬಾಯ್ ಬಾಯ್ ಗೈಸ್, ಮೈಸೂರು ರೀಚ್ ಆದ್ವಿ. 8 ದಿನಗಳ ನಂತರ ನಮ್ಮ ಮನೆಗೆ ಹೋಗುತ್ತಿದ್ದೇವೆ. ಇಲ್ಲಿ ಬಂದ ತಕ್ಷಣ ಚಳಿ 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 ಅಕ್ಕಂಗೆ ಏನೋ ಪುಳಿಯೋಗರೆ ತಿನ್ಬೇಕು, ಬಾತ್ ತಿನ್ಬೇಕು ಅನ್ನೋ ಬೈಕೆ. 6 ಗಂಟೆಗೆ ತಿನ್ಬಿಟ್ಟು 6 ಗಂಟೆಗೆ ತಿಂಡಿ ಆಯ್ತು ಇರ್ದು. ಸೊ ಇಲ್ಲಿ ನಮ್ಮ ಪಾರ್ಸಲ್ ಇದೆ, ನನಗೆ ಇಷ್ಟು ಬೇಗ ಸೇರಲ್ಲ. ಈಗ 1-2 ಅವರ್ ಮಲಗಿ ನಾನು ಕಾಲೇಜ್ಗೆ ಹೋಗ್ಬೇಕು. ಗೈಸೂರೆಲ್ಲ ನಿಮ್ಗೆ ಮಲಗಿರ್ತಾರೆ. ಗುಂಡು ಚಂಪು ಬಂಗಾರೀಸ್, ಅಯ್ಯಲ್ಲ ಬಂಗಾರೀಸು, ಅಯ್ಯ ಎಲ್ಲ ಮೂಸಾಡ್ಬೇಕು ಇವಾಗ. ಲಗೇಜ್ ಎಲ್ಲ ಆಮೇಲೆ ತಗೋತಾರೆ. ಈಗ ಹೋಗಿ ಸದ್ಯಕ್ಕೆ ಮಲ್ಕೊಂಡ್ರೆ ಸಾಕು. ಮುತ್ತಣ್ಣ, ನಿನ್ನ ಲಗೇಜ್ ಮಾತ್ರ ತಗೋತಿದ್ಯಾ? ನಿಂದು ಮಾತ್ರ ಚಾರ್ಜರ್ ಬೇಕು ಗೈಸ್, ಪಬ್ಜಿ ಆಡ್ಬೇಕದಾ? ಚಂಪಪ್ಪ, ಗುಂಡಪ್ಪ ಬಂದ್ರು ನನ್ನ ಹತ್ರನೂ. ಬನ್ನಿ ಬನ್ನಿ ಮಕ್ಕಳ ಬನ್ನಿ. ಚಳಿ ಚಳಿ. ಚಂಪು ಬಾ ಅಣ್ಣ, ಚಾರ್ಜ್ ಆಯ್ತಾ ಗಾಡಿ? ಜಿಗಿತಿರೋದು ನೋಡಿ ಇವನು. ಇದೊಂದು ದೇಹ ನಮಗಾಗಿ 8 ದಿನದಿಂದ ಕಾಯ್ತಿತ್ತು. ಕಾಯ್ತಿತ್ತು. ಇಷ್ಟು ಬೇಗ ಎದ್ದಿದ್ಯಲ್ಲ ಜಿ? ನೀವರ ಕಾಯಿಲ್ಲ, ಕಾರಣ ಸದ್ದಾಯ್ತಲ್ಲ. ಹಾ ತಗೋ, ನಿನ್ಗೆ ತಂದಿರೋದು. ಏನು ಅಯ್ಯೋ ಬುಲಿ. ಓಣಮ್ಮ ದೊಡ್ಡವನಾಗ ಹೋಗಿದ್ಯಾ? ಏಯ್ ಅಡ್ಜಸ್ಟ್ ಆಗೋರಲ್ಲ. ಏನಿಲ್ಲ ಬಿಡಜ್ಜಿ, ಸುಮ್ಮನಂದೆ.